ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಅಪ್ಪ ನನ್ನ ಕ್ಷಮಿಸುವೆಯಾ? ನಾನು ಪ್ರತಿದಿನ ಟ್ಯೂಷನ್ ಮುಗಿಸಿಕೊಂಡು ಆಚೆಗೆ ಬರೋ ಹೊತ್ತಿಗೆ ನನ್ನ ಸ್ಕೂಟಿ ಮೇಲೆ ಒಂದು ರೋಸ್ ಜೊತೆಗೆ ಒಂದು ಲೆಟರ್ ಕೂಡ ಇರುತ್ತಿತ್ತು. ಅದರಲ್ಲಿ ಐ ಲವ್ ಯು ವರ್ಷ ಅಂತ ಬರೆದಿರುತ್ತಿತ್ತು. ಕೊನೆಗೆ ಆ ಹುಡುಗ ನನಗೆ ಪ್ರಪೋಸ್ ಮಾಡಿ ನಾನದಕ್ಕೆ ಒಪ್ಪಿಕೊಳ್ಳದೇ ಇದ್ದಾಗ ಅವನು ಸಾಯೋಕ್ಕೆ ಮುಂದಾದ. ನಂತರ ನಾನು ಕೂಡ ಅವನ ಪ್ರೀತಿನ ಒಪ್ಕೊಂಡು ಅವನನ್ನು ಪ್ರೀತಿಸೋಕೆ ಶುರು ಮಾಡಿದೆ. ನಾನು ನಮ್ಮ ಮನೆಯವರಿಗೆ ಗೊತ್ತಿಲ್ಲದಂತೆ ಮನೆಯಲ್ಲಿದ್ದ ದುಡ್ಡು ಒಡವೆ ಎಲ್ಲವನ್ನ ತಗೊಂಡು ನಾನು ಪ್ರೀತಿಸ್ತಾ ಇದ್ದ ಹುಡುಗನ ಜೊತೆ ಓಡಿ ಹೋದೆ. ಆದರೆ ಮುಂದೆ ಆಗಿದ್ದೆ ಬೇರೆ. ನನ್ನ ಹೆಸರು ವರ್ಷ. ನಮ್ಮದು ಜಯನಗರದ ಹತ್ತಿರ ಒಂದು ಹಳ್ಳಿ. ನಮ್ಮ ತಾಯಿ ರಾಧಾ, ತಂದೆ ನಾಗಬಾಬು. ನಮ್ಮ ತಂದೆ ಊರಿಗೆ ಚೇರ್ಮನ್ ಆಗಿದ್ರು. ನಮ್ಮದು ಸಿರಿವಂತ ಕುಟುಂಬ. ದುಡ್ಡು ಕಾಸಿಗೆ ಯಾವುದೇ ತೊಂದರೆ ಇರಲಿಲ್ಲ. ನನಗೆ ಒಬ್ಬ ತಮ್ಮ ಕೂಡ ಇದ್ದ. ಅವನ ಹೆಸರು ವೇದಾಂತ್. ನಾನು SSLCವರೆಗೂ ನಮ್ಮೂರಲ್ಲೇ ಓದಿ PUCಗೆ ಜಯನಗರಕ್ಕೆ ಹೋಗ್ತಾ ಇದ್ದೆ. ಸ್ಕೂಲಲ್ಲೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕೂಡ ಇತ್ತು ನನಗೆ. ಪ್ರತಿದಿನ ಕಾಲೇಜಿಗೆ ಅಪ್ಪ ಅಥವಾ ತಮ್ಮ ಬಿಟ್ಟು ಬರ್ತಾ ಇದ್ರು. ಕಾಲೇಜಲ್ಲೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ನಾನು ಓದ್ತಾ ಇದ್ದಿದ್ದು ಗರ್ಲ್ಸ್ ಕಾಲೇಜಲ್ಲಿ. ಎಲ್ಲವೂ ಚೆನ್ನಾಗೇ ಇತ್ತು. ಫಸ್ಟ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸಾದೆ ನಾನು. ಸೆಕೆಂಡ್ PU ಅಲ್ಲಿ ಟ್ಯೂಷನ್ಗೆ ಸೇರಿಕೊಂಡಿದ್ದರಿಂದ ಬೇಗ ಹೋಗಬೇಕಾಗಿತ್ತು. ಅದು ಅಲ್ಲದೆ ಅಪ್ಪ ಅಥವಾ ತಮ್ಮ ಅವರ ಕೆಲಸಗಳನ್ನು ಬಿಟ್ಟು ನನ್ನನ್ನು ಬಿಡೋಕ್ಕೆ ಬರಬೇಕಿತ್ತು. ಮನೆಯಲ್ಲಿ ಕೆಲಸದವರು ಇದ್ರೂ ಅಪ್ಪ ನನ್ನ ಅವರ ಜೊತೆ ಕಳಿಸ್ತಾ ಇರಲಿಲ್ಲ. ಕೊನೆಗೆ ನಾನೇ ಅಪ್ಪನಿಗೆ ಬಲವಂತ ಮಾಡಿ ಹುಷಾರಾಗಿ ಗಾಡಿ ಓಡಿಸ್ತೀನಿ ಅಂತ ಸಮಾಧಾನ ಮಾಡಿ ಒಂದು ಸ್ಕೂಟಿ ತೆಗೆಸಿಕೊಂಡೆ. ನಂತರ ನಾನು ಒಬ್ಬಳೇ ಓಡಾಡ್ತಾ ಇದ್ದೆ. ಆದರೆ ನಾನು ಪ್ರತಿದಿನ ಟ್ಯೂಷನ್ಗೆ ಹೋಗಿ ಟ್ಯೂಷನ್ ಮುಗಿಸಿಕೊಂಡು ಆಚೆಗೆ ಬರೋ ಹೊತ್ತಿಗೆ ನನ್ನ ಸ್ಕೂಟಿ ಮೇಲೆ ಒಂದು ರೋಸ್ ಜೊತೆಗೆ ಒಂದು ಲೆಟರ್ ಕೂಡ ಇರುತ್ತಿತ್ತು. ಆ ಲೆಟರ್ ಮೇಲೆ ಐ ಲವ್ ಯು ಅಂತ ಬರೆದಿರ್ತಾ ಇತ್ತು. ಆದರೆ ನಾನು ಆ ಲೆಟರ್ ಮತ್ತು ಆ ಹೂ ಎರಡನ್ನು ಪಕ್ಕಕ್ಕೆ ಎಸೆದು ಹೋಗ್ತಾ ಇದ್ದೆ. ಹೀಗೆ ಒಂದು ತಿಂಗಳು ಕಳೀತು. ಅವತ್ತೊಂದಿನ ನಾನು ಟ್ಯೂಷನ್ನಿಂದ ಆಚೆಗೆ ಬಂದಾಗ ಒಂದು ರೋಸ್ ಹಿಡ್ಕೊಂಡು ಒಂದು ಲೆಟರ್ ಜೊತೆ ಒಬ್ಬ ಹುಡುಗ ನಿಂತಿದ್ದ. ಆದರೆ ನನ್ನ ಪಾಡಿಗೆ ನಾನು ಸ್ಕೂಟಿ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ, ರೀ ವರ್ಷ ನಿಂತ್ಕೊಳ್ಳಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ನನ್ನ ಹಿಂದೆನೇ ಬರ್ತಾ ಇದ್ದ. ಆದರೆ ನಾನೇನು ಅವನಿಗೆ ರಿಯಾಕ್ಟ್ ಮಾಡಿದೆ. ನನ್ನ ಪಾಡಿಗೆ ನಾನು ಹೊರಟು ಹೋದೆ. ಆದರೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಇಷ್ಟು ದಿನ ರೋಸ್ ಜೊತೆ ಲೆಟರ್ ಇಡುತ್ತಿದ್ದವರು ಇವರೇ ಅನ್ನೋದು. ನಾನೇನು ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನನ್ನ ಪಾಡಿಗೆ ನಾನು ಇದ್ದು ಬಿಟ್ಟೆ. ಒಂದು ವಾರ ಪೂರ್ತಿ ಅವನದು ಇದೇ ಗೋಳಾಯಿತು. ಕೊನೆಗೆ ನಾನು, ಏನು ನಿಮ್ಮ ಪ್ರಾಬ್ಲಮ್? ಯಾಕೆ ಈ ರೀತಿ ಹಿಂದೆ ಬರ್ತಾ ಇದ್ದೀರಾ? ನನ್ನ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ನಮ್ಮ ಅಪ್ಪನಿಗೆ ಈ ವಿಷಯ ಗೊತ್ತಾದರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ? ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರುವಂತೆ ಬೈದು ಸ್ಕೂಟಿ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ನನ್ನ ಕೈ ಹಿಡಿದಿದ್ದ ಅವನು. ಕೋಪಗೊಂಡ ನಾನು ಕೈ ಬಿಡಿಸ್ಕೊಂಡು ಅವನ ಕಪಾಳಕ್ಕೆ ಬಾರಿಸಿದ್ದೆ. ಆದರೆ ಅವನೇನು ಕೋಪ ಮಾಡಿಕೊಳ್ಳಲಿಲ್ಲ. ಬದಲಾಗಿ ನಗ್ತಾನೆ, ನಿಮ್ಮ ಕೈ ಏಟು ತುಂಬ ಚೆನ್ನಾಗಿದೆ ಕಣ್ರಿ. ನಿಮಗೆ ನನ್ನ ಮೇಲೆ ಅಷ್ಟು ಕೋಪ ಬರ್ತಾ ಇದ್ರೆ ಈ ಕೆನ್ನೆಗೂ ಹೊಡೀರಿ ಅಂತ ಮತ್ತೊಂದು ಕೆನ್ನೆಯನ್ನು ತೋರಿಸಿದ್ದ. ಇವನು ಯಾವನೋ ದೊಡ್ಡ ಸೈಕೋ ನನ್ನ ಮಗ ಅಂದ್ಕೊಂಡು ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಮತ್ತೆ ಮಾರನೇ ದಿನ ಮತ್ತದೇ ಗೋಳು. ಈ ಬಾರಿ ನಾನು, ಏನು ನಿನ್ನ ಪ್ರಾಬ್ಲಮ್ ಅಂತ ಕೇಳಿದಾಗ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ತುಂಬ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ನೀವು ನನ್ನ ಪ್ರೀತಿ ಮಾಡಲೇಬೇಕು ಅಂತ ಆರ್ಡರ್ ಮಾಡ್ತಾ ಇಲ್ಲ, ಬದಲಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೋಸ್ಕರ ನಾನು ಕಾಯ್ತೀನಿ, ನಿಮಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಆದರೆ ನನ್ನನ್ನು ಮಾತ್ರ ಬೇಡ ಅಂತ ರಿಜೆಕ್ಟ್ ಮಾಡಬೇಡಿ. ನೀವಿಲ್ಲದಿರೋ ಜೀವನನ ನನಗೆ ಕಲ್ಪಿಸಿಕೊಳ್ಳೋಕ್ಕೂ ಆಗಲ್ಲ. ಅಷ್ಟು ಪ್ರೀತಿಸ್ತಾ ಇದ್ದೀನಿ ನಾನು ನಿಮ್ಮನ್ನು. ಐ ಲವ್ ಯು ವರ್ಷ ಅಂದಿದ್ದ. ಆಗ ನಾನು, ಸರಿ, ನಿಮ್ಮ ಮಾತೆಲ್ಲ ಮುಗೀತಾ? ಇಷ್ಟೇನಾ? ಇನ್ನೇನಾದರೂ ಇದೆಯಾ? ಈಗ ನನ್ನ ಮಾತು ಕೇಳಿಸ್ಕೊಳ್ಳಿ. ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ. ನನ್ನ ಆಸೆ ಕನಸುಗಳೇ ಬೇರೆ. ನಿಮ್ಮನ್ನು ಲವ್ ಮಾಡಿಕೊಂಡು ನಿಮ್ಮ ಜೊತೆ ಸುತ್ತುವಷ್ಟು ಟೈಮ್ ನನಗಿಲ್ಲ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ, ನನಗೆ ನೀವು, ನಿಮ್ಮ ಪ್ರೀತಿ ಯಾವುದೂ ಬೇಡ. ಇನ್ಯಾವತ್ತೂ ನನ್ನ ಹಿಂದೆ ಬಂದು ನನಗೆ ತೊಂದರೆ ಕೊಡಬೇಡಿ. ಇವತ್ತೇ ಇಷ್ಟು ಸಮಾಧಾನವಾಗಿ ಹೇಳುವುದು ನಾನು. ಮತ್ತೊಂದು ಸಲ ಇದೇ ರೀತಿ ಮಾಡಿದ್ರೆ ನನ್ನ ತಂದೆಗೆ ಹೇಳಬೇಕಾಗುತ್ತದೆ. ನನ್ನ ತಂದೆ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿದ್ರೆ ನೀನು ನನ್ನನ್ನು ಪ್ರೀತಿಸೋ ಧೈರ್ಯ ಮಾಡ್ತಾ ಇರಲಿಲ್ಲ. ಇನ್ಯಾವತ್ತೂ ನನ್ನ ಮುಂದೆ ಪ್ರೀತಿ ಪ್ರೇಮ ಅಂತ ಎಲ್ಲ ಬರಬೇಡ ಅಂತ ಹೇಳಿದವಳು ಮತ್ತೆ ಅಲ್ಲಿಂದ ಹೊರಟು ಹೋಗಿದ್ದೆ. ನಾನವನಿಗೆ ಅಷ್ಟೆಲ್ಲ ಹೇಳಿ ಹೋದ ಮೇಲೂ ಕೂಡ ಮಾರನೇ ದಿನ ಮತ್ತೆ ಅವನು ನನಗಾಗಿ ಕಾಯ್ತಾ ಇದ್ದ. ಏನಾದರೂ ಮಾಡಿಕೊಂಡು ಹಾಳಾಗೋಗ್ಲಿ
ಅಂತ ನಾನು ನನ್ನ ಪಾಡಿಗೆ ನಾನು ಟ್ಯೂಷನ್ಗೆ ಹೋದೆ. ನಾನು ಟ್ಯೂಷನ್ನಿಂದ ಆಚೆ ಬರುವಷ್ಟರಲ್ಲಿ ಅವನ ಕೈಯಲ್ಲಿನ ನರನ ಕಟ್ ಮಾಡಿಕೊಂಡು ನಾನು ಬರುವುದನ್ನೇ ನೋಡ್ತಾ ಸುಮ್ಮನೆ ನಿಂತಿದ್ದ. ನನಗಂತೂ ಒಂದು ಕ್ಷಣ ಗಾಬರಿನೇ ಆಗೋಯ್ತು. ಹೀ, ನೀನೇನು ಲೂಸಾ? ಯಾಕೋ ಹೀಗೆ ನನಗೆ ಹಿಂಸೆ ಮಾಡ್ತಿದೀಯಾ? ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಲ್ವಾ? ಮತ್ತ್ಯಾಕೆ ಹೀಗೆ ಕೈ ಕಟ್ ಮಾಡಿಕೊಂಡು ನನ್ನ ಪ್ರಾಣ ತಿಂತಿದ್ಯಾ ಅಂತ ಅವನಿಗೆ ಬೈತಾನೆ ನನ್ನ ವೇಲನ್ನು ಹರಿದು ಅವನ ಕೈಗೆ ಸುತ್ತಿದ್ದೆ. ಆದರೂ ರಕ್ತ ನಿಲ್ತಾನೇ ಇರಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಅವನನ್ನು ನನ್ನ ಸ್ಕೂಟಿಯಲ್ಲೇ ಕೂರಿಸಿಕೊಂಡು ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವನಿಗೆ ಬ್ಯಾಂಡೇಜ್ ಕೂಡ ಮಾಡಿಸಿ ಅಲ್ಲೇ ಇದ್ದ ಒಂದು ಪಾರ್ಕ್ ಹತ್ರ ಕರ್ಕೊಂಡು ಹೋಗಿ ಇಳಿ ಅಂತ ಇಳಿಸಿ, ಹೀಗೆ ಹೇಳು, ಏನು ನಿನ್ನ ಪ್ರಾಬ್ಲಮ್? ಹೊಟ್ಟೆಗೆ ಅನ್ನನೇ ತಾನೇ ತಿಂತೀಯಾ ಅಥವಾ ಬೇರೆ ಏನಾದರೂ ತಿಂತೀಯಾ? ಹೇಗೆ ಮಾನ ಮರ್ಯಾದೆ ಇರೋ ಮನುಷ್ಯ ಒಂದ್ಸಲ ಹೇಳಿದರೆ ಅರ್ಥ ಮಾಡ್ಕೋತಾರೆ. ಆದರೆ ನೀನು ಮೂರು ಬಿಟ್ಟೋನು ಅನಿಸುತ್ತೆ. ಮಾಡೋಕ್ಕೆ ಸರಿಯಾಗಿ ಕೆಲಸ ಇಲ್ಲ ಅನಿಸುತ್ತೆ. ಅದಕ್ಕೆ ಪ್ರೀತಿ ಪ್ರೇಮ ಅಂತ ನನ್ನ ಹಿಂದೆ ಬಿದ್ದು ನೀನು ತಲೆ ಕೆಡಿಸಿಕೊಳ್ಳುವುದೇ ಅಲ್ಲದೆ ನನ್ನ ತಲೆ ಬೇರೆ ತಿಂತಿದೀಯಾ. ಇದು ನಿನಗೆ ಫೈನಲ್ ವಾರ್ನಿಂಗ್ ಅಂತಾನೆ ಅನ್ಕೋ. ಇನ್ನೊಂದ್ಸಲ ನನ್ನ ಕಣ್ಣು ಮುಂದೆ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೋ ಹೇಳಿದ್ದರ್ಥ ಆಯ್ತಾ ಅಂತ ನಾನು ಅವನಿಗೆ ಬೈತಾ ಇದ್ದರೆ ಅವನು ನನ್ನನ್ನೇ ನೋಡ್ತಾ ನಗ್ತಾ ಇದ್ದ. ಇವನು ಯಾವನೋ ಮೆಂಟಲ್ ನನ್ನ ಮಗ, ಬೈತಿದ್ರು ನಗ್ತಿದ್ದಾನಲ್ಲ ಅಂತ. ಹೇ ಲೂಸು, ನಾನು ನಿನಗೆ ಬೈತಿದ್ದೀನಿ, ಹೊಗಳ್ತಾ ಇಲ್ಲ. ಮತ್ತ್ಯಾಕೆ ಕಿಸಿತಿದೀಯಾ ಅಂತ ನಾನು ಕೇಳಿದ್ರೆ ನಗ್ತೆ. ಮತ್ತೇನು ಮಾಡಲಿ ವರ್ಷ, ನೀನೀಗೆ ಪಟ್ಪಟ ಅಂತ ಮಾತಾಡ್ತಿದ್ರೆ ನಿನ್ನ ಮುದ್ದು ಮಾಡಬೇಕು ಅನ್ಸುತ್ತೆ. ಆದರೆ ಮುದ್ದು ಮಾಡೋಕ್ಕೆ ನೀನು ಹೇಳ್ಬಿಡ್ತೀಯ. ಅದಕ್ಕೆ ನಿನ್ನ ಮಾತಾಡೋದನ್ನು ಕಣ್ತುಂಬಿಕೊಳ್ತಾ ನಗ್ತಾ ಇದ್ದೀನಿ ಅಂದಿದ್ದ ಅವನು. ಇವನ ಹತ್ರ ಎಷ್ಟು ಮಾತಾಡಿದ್ರು ವೇಸ್ಟ್ ಅಂದ್ಕೊಂಡು ನಾನು ಅಲ್ಲಿಂದ ಹೊರಟಿದ್ದೆ. ಅದಾದಮೇಲೆ ಮಾರನೇ ದಿನದಿಂದ ಅವನೇನು ನನ್ನ ಹಿಂದೆ ಬರಲಿಲ್ಲ. ನಾನು ಕೂಡ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ. ತಲೆನೋವು ತಪ್ತು ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಇದಾದ ಒಂದು ವಾರದ ನಂತರ ಅವನ ಫ್ರೆಂಡ್ ಒಬ್ಬ ಬಂದು, ನನ್ನ ಫ್ರೆಂಡ್ ಚಂದನ್ಗೆ ಆಕ್ಸಿಡೆಂಟ್ ಆಗಿದೆ, ಅವನು ನಿಮ್ಮನ್ನು ನೋಡಬೇಕು ಅಂತಿದ್ದಾನೆ, ದಯವಿಟ್ಟು ಬನ್ನಿ ಅಂತ ಕೇಳಿದ್ದ. ನನಗಂತೂ ಏನೂ ಅರ್ಥ ಆಗಲಿಲ್ಲ. ಆಗ ನಾನು, ಯಾವ ಫ್ರೆಂಡ್? ನಿಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಆದರೆ ಅದಕ್ಕೆ ನಾನು ಯಾಕೆ ಬರಬೇಕು ಅಂತ ಕೇಳಿದಾಗ, ಇಷ್ಟು ದಿನ ನಿಮ್ಮನ್ನು ಲವ್ ಮಾಡ್ತೀನಿ ಅಂತ ನಿಮ್ಮ ಹಿಂದೆ ಬರ್ತಾ ಇಲ್ವಾ? ಅವನೇ ನನ್ನ ಫ್ರೆಂಡು, ಅವನಿಗೆ ಆಕ್ಸಿಡೆಂಟ್ ಆಗಿರೋದು. ಅವನ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಅವನು ನಿಮ್ಮನ್ನು ನೋಡಬೇಕು ಅಂತಿದ್ದಾನೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ದ. ಆದರೂ ನನಗೆ ಈ ಅಪರಿಚಿತ ಹುಡುಗನ ಜೊತೆ ಹೋಗೋಕೆ ಒಂದು ರೀತಿಯ ಭಯ ಆಗಿತ್ತು. ಅವನ ಬೈಕಲ್ಲಿ ಮುಂದೆ ಹೋದರೆ ನಾನು ನನ್ನ ಸ್ಕೂಟಿಲಿ ಹಿಂದೆ ಹೋಗ್ತಿದ್ದೆ. ಅವನು ಹೋಗಿದ್ದು ಒಂದು ಪ್ರತಿಷ್ಠಿತ ಹಾಸ್ಪಿಟಲ್ಗೆ. ನಾನು ಕೂಡ ಹಾಸ್ಪಿಟಲ್ ಒಳಗಡೆ ಹೋದ್ಮೇಲೆ ಚಂದನ್ ಬೆಡ್ ಮೇಲೆ ಮಲಗಿದ್ದ. ಆಗಲೇ ನನಗೆ ಗೊತ್ತಾಗಿದ್ದು ಚಂದನ್ಗೆ ಆಕ್ಸಿಡೆಂಟ್ ಆಗಿರಲಿಲ್ಲ, ಬದಲಾಗಿ ನಾನವನ ಪ್ರೀತಿಯನ್ನು ತಿರಸ್ಕಾರ ಮಾಡಿದೆ ಅಂತ, ಅವನು ಮತ್ತೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದ ಅಂತ. ನಾನಿಲ್ಲಿಗೆ ಬರಲಿ ಅಂತ ಅವನ ಫ್ರೆಂಡ್ ಚಂದನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದ ಅಂತ. ಆದರೆ ಇದೆಲ್ಲವನ್ನು ನೋಡಿ ಅವರ ಮಾತುಗಳನ್ನು ಕೇಳಿದ ನಂತರ ನನ್ನ ಮನಸ್ಸು ಕೂಡ ಚಂದನ್ ಕಡೆಗೆ ವಾಲಿತ್ತು. ನನಗೋಸ್ಕರ ಸಾಯೋಕ್ಕೂ ರೆಡಿ ಇದ್ದಾನೆ ಅಂದರೆ ನನ್ನ ಇನ್ನೆಷ್ಟು ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ನಿರ್ಧಾರಕ್ಕೆ ಬಂದ ನಾನು ಕೂಡ ಅವನ ಪ್ರೀತಿಗೆ ನನ್ನ ಒಪ್ಪಿಗೆಯನ್ನು ತಿಳಿಸಿದ್ದೆ. ಅಲ್ಲಿಂದ ಶುರುವಾಗಿತ್ತು ನಮ್ಮ ಪ್ರೀತಿಯ ಪಯಣ. ಚಂದನ್ ಹಾಸ್ಪಿಟಲಲ್ಲಿ ಇದ್ದಷ್ಟು ದಿನ ನಾನೋಗಿ ಅವನನ್ನು ನೋಡಿಕೊಂಡು ಬರ್ತಾ ಇದ್ದೆ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಅವನು ಎಂದಿನಂತೆ ನನ್ನನ್ನು ನೋಡೋಕೆ ಬರ್ತಾ ಇದ್ದ. ನಾವಿಬ್ಬರು ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರಿ. ಅವನ ಬಗ್ಗೆ ಹೆಚ್ಚಿಗೆ ಏನೂ ಗೊತ್ತಿರಲಿಲ್ಲ ನನಗೆ. ಅವನ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಅವನನ್ನು ಕೇಳಿದಾಗ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನೊಬ್ಬ ಅನಾಥ. ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ, ಅವರು ಇಲ್ಲಿಲ್ಲ. ನಾನು ಇಲ್ಲೇ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಷ್ಟೇ ಹೇಳಿದ್ದ. ದಿನಗಳು ಹೀಗೆ ಸಾಗುತ್ತಾನೇ ಇತ್ತು. ಅವರ ಪ್ರೀತಿಯಲ್ಲಿ ಅದೆಷ್ಟು ಮುಳುಗಿ ಹೋಗಿದ್ದೆ ನಾನು ಅಂದರೆ, ಯಾವಾಗಲೂ ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಂಡು ಪಾಸ್ ಆಗ್ತಾ ಇದ್ದ ನಾನು ಈ ಸಲ ಜಸ್ಟ್ ಪಾಸ್ ಆಗಿದ್ದೆ. ನಾನು ಮತ್ತು ಚಂದನ್ ಇಬ್ಬರು ಒಟ್ಟಿಗೆ ಓಡಾಡೋ ವಿಷಯ ನಮ್ಮ ತಂದೆ ಕಿವಿಗೂ ಬಿದ್ದಿತ್ತು. ಆಗ ಅವರು ನನ್ನ ಪ್ರೀತಿಯ ವಿಷಯದ ಬಗ್ಗೆ ನನ್ನನ್ನು ಕೇಳಿದಾಗ, ಹಾಗೇನೂ ಇಲ್ಲ ಅಪ್ಪ, ಅವರು ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ದೆ ನಾನು. ಸರಿ ಮಗಳೇ, ನಾನು ನಿನ್ನ ಮಾತನ್ನು ನಂಬುತ್ತೇನೆ, ನನ್ನ ನಂಬಿಕೆ ಕಳ್ಕೊಳ್ಳೋ ಅಂತಹ ಕೆಲಸ ಯಾವತ್ತೂ ಮಾಡಬೇಡ ಅಂತ ಹೇಳಿದ್ರು ನನ್ನ ತಂದೆ. ನನಗೆ ಪಶ್ಚಾತ್ತಾಪ ಆಗೋಕ್ಕೆ ಶುರುವಾಗಿತ್ತು. ನನ್ನ ತಂದೆ ನನ್ನನ್ನು ಎಷ್ಟು ನಂಬುತ್ತಾರೆ, ಆದರೆ ನಾನು ಅವರಿಗೆ ಸುಳ್ಳು ಹೇಳಿಬಿಟ್ನಲ್ಲ. ಅವರ ನಂಬಿಕೆನ ದುರುಪಯೋಗ ಪಡಿಸಿಕೊಳ್ಳುತ್ತಾ ಇದ್ದೀನಲ್ಲ, ಇದು ತಪ್ಪು ಅಂತ ನಿರ್ಧಾರ ಮಾಡಿದವಳು ಇನ್ಮೇಲೆ ಚಂದನ್ನ ಮೀಟ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆದರೆ ಅದೇ ಸಮಯಕ್ಕೆ ಮತ್ತೆ ಕಾಲ್ ಮಾಡಿದ್ದ ಚಂದನ್.
ಈಗಷ್ಟೇ ಮಾಡಿದ ನಿರ್ಧಾರವನ್ನ ಗಾಳಿಗೆ ತೂರಿ ಅವನ ಜೊತೆ ಮಾತಾಡಿದ್ದೆ. ನಾನು ಚಂದನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೆ. ಅವನು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೆ. ದಿನಗಳು ಹೀಗೆ ಸಾಗ್ತಾ ಇತ್ತು. ಒಂದಿನ ನನಗೆ ಕಾಲ್ ಮಾಡಿದ ಚಂದನ್, ನಿಮ್ಮ ತಂದೆ ನನ್ನ ಕೊಲೆ ಮಾಡೋಕ್ಕೆ ನೋಡ್ತಿದ್ದಾರೆ. ಅವರು ಖಂಡಿತ ನಮ್ಮ ಮದುವೆಗೆ ಒಪ್ಪಿಕೊಳ್ಳಲ್ಲ. ನೀನು ನಿಜವಾಗಲೂ ನನ್ನ ಪ್ರೀತಿ ಮಾಡೋದೇ ಆದ್ರೆ ಮನೆ ಬಿಟ್ಟು ಬಾ, ನಾವಿಬ್ರು ಹೋಗಿ ಮದುವೆ ಆಗೋಣ ಅಂದಿದ್ದ. ಆಗ ನಾನು, ಬೇಡ ಚಂದನ್, ಅಪ್ಪನ ಜೊತೆ ನಾನು ಮಾತಾಡಿ ಅವರನ್ನ ಒಪ್ಪಿಸ್ತೀನಿ ಅಂದಾಗ ಅವರು ಒಪ್ಪಲ್ಲ. ವರ್ಷ, ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಒಂದಷ್ಟು ರೌಡಿಗಳು ಬಂದು ನನಗೆ ಹೆದರಿಸಿ ಹೋದರೆ ಗೊತ್ತಾ, ವರ್ಷ ಹಿಂದೆ ಹೋದರೆ ನೀನೇ ಜೀವಂತವಾಗಿ ಇರಲ್ಲ ಅಂತ. ಅವರು ನಮ್ಮನ್ನ ಒಪ್ಕೊಳ್ಳಲ್ಲ. ನೀನವರನ್ನು ಬಿಟ್ಟು ಬರಲ್ಲ. ನನಗೆ ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ. ನೀನಿಲ್ಲ ಅಂದರೆ ಖಂಡಿತ ನಾನು ಬದುಕಲ್ಲ. ನಿನ್ನಳ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ನಾವು ಯಾವಾಗಲೂ ಮೀಟ್ ಆಗೋ ಜಾಗಕ್ಕೆ ಬಾ. ಅಲ್ಲಿಂದ ನಾವಿಬ್ಬರು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗೋಣ. ಮತ್ತೆ ಇನ್ನೊಂದು ವಿಷಯ, ನನ್ನ ಹತ್ರ ದುಡ್ಡಿಲ್ಲ. ನನಗೆ ನಿನ್ನನ್ನು ಸಾಕೋಕ್ಕೆ ಆಗಲ್ಲ. ನಮ್ಮ ಜೀವನ ಕಷ್ಟ ಆಗಬಹುದು ಅಂತ ತಿಳ್ಕೊಂಡು ನಿಮ್ಮ ಮನೆಯಿಂದ ದುಡ್ಡು ಒಡವೆ ಏನೂ ತರಬೇಡ. ಕೂಲಿ ಮಾಡಿ ಆದರೂ ನಾನು ನಿನ್ನನ್ನು ಸಾಕ್ತೀನಿ. ಒಟ್ಟಿನಲ್ಲಿ ನನಗೆ ನೀನು ಬೇಕು ಅಷ್ಟೇ. ನಾಳೆ ಬೆಳಗ್ಗೆ 11 ಗಂಟೆಗೆ ನೀನು ಬರಲಿಲ್ಲ ಅಂದರೆ 11:05 ನನ್ನ ಹೆಣ ನೋಡ್ತೀಯಾ ಎಂದು ಕಾಲ್ ಕಟ್ ಮಾಡಿದ್ದ ಚಂದನ್. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಚಂದನ್ ಹೇಳಿದಂತೆ ಮಾಡ್ತಾನೆ. ಈಗಾಗಲೇ ನನಗೋಸ್ಕರ 2 ಸಲ ಸಾಯೋಕ್ಕೆ ಹೊರಟಿದ್ದ. ಅವನು ಹೇಳಿದ ಹಾಗೆ ಮದುವೆ ಮಾಡಿಕೊಂಡು ಆಮೇಲೆ ಅಪ್ಪನ ಮುಂದೆ ಬಂದು ನಿಂತರೆ ಅವರು ಕೂಡ ಒಪ್ಕೋತಾರೆ ಅಂತ ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದವಳು ರಾತ್ರಿ ಊಟ ಮಾಡಿ ಮಲಗಿ ಬೆಳಗ್ಗೆ ಎದ್ದು ಅಪ್ಪ ನನಗೋಸ್ಕರ ಮಾಡಿಸಿದ ಒಡವೆಯನ್ನೆಲ್ಲ ಬ್ಯಾಗಿಗೆ ತುಂಬಿಕೊಂಡು ಜೊತೆಗೆ ಮನೆಯಲ್ಲಿದ್ದ ದುಡ್ಡನ್ನೆಲ್ಲ ತಗೊಂಡು ಯಾರೂ ಇಲ್ಲದೆ ಇರೋದನ್ನ ನೋಡಿಕೊಂಡು ನನ್ನ ಸ್ಕೂಟಿಯ ಡಿಕ್ಕಿಯಲ್ಲಿ ಇಟ್ಟಿದ್ದೆ. ನಂತರ ನನ್ನ ಫ್ರೆಂಡ್ ಸರಳಾನ ಮೀಟ್ ಮಾಡಿ ಬರ್ತೀನಿ, ಇವತ್ತು ಅವಳ ಬರ್ತ್ಡೇ ಅಂತ ಅಮ್ಮನಿಗೆ ಹೇಳಿ ಹೊರಟವಳು ಚಂದನ್ನ ಮೀಟ್ ಮಾಡೋಕ್ಕೆ ಹೋದೆ. ಅಷ್ಟರಲ್ಲಿ ಆಗಲೇ ಚಂದನ್ ನನಗಾಗಿ ಕಾಯ್ತಾ ಇದ್ದ. ನಾನು ಹೋದ ಕೂಡಲೇ ನನ್ನನ್ನು ಕರ್ಕೊಂಡು ಒಂದು ಕಾರಿನ ಬಳಿ ಹೋದ. ಇವನು ನನ್ನ ಫ್ರೆಂಡ್ ಗಗನ್, ನಮಗೆ ಸಹಾಯ ಮಾಡುತ್ತಾನೆ. ನಾವಿಲ್ಲಿಂದ ಡೆಲ್ಲಿಗೆ ಹೋಗೋಣ. ಅಲ್ಲಿ ಗಗನ್ನ ಚಿಕ್ಕಮ್ಮ ಇದ್ದಾರೆ. ನಾವು ಅಲ್ಲೇ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಸ್ವಲ್ಪ ದಿನ ಅಲ್ಲೇ ಇದ್ದು ಆಮೇಲೆ ಇಲ್ಲಿಗೆ ಬರೋಣ ಅಂತ ಹೇಳಿದ್ದ. ಆಗ ನಾನು ಮತ್ತೆ, ಇದೆಲ್ಲ ಯಾಕೋ ಬೇಡ ಅನಿಸ್ತಿದೆ ಚಂದನ್, ನನಗೆ ಭಯ ಆಗ್ತಿದೆ ಅಂದಾಗ ಅವನ ಜೇಬಿನಿಂದ ಒಂದು ವಿಷದ ಬಾಟಲ್ ತೆಗೆದವನು, ಸರಿ ಬಿಡು, ನನ್ನ ಜೊತೆ ಬರೋದು ಬೇಡ, ನಿನ್ನ ಪ್ರೀತಿ ಮಾಡಿದ್ದಕ್ಕೆ ನಾನೇ ವಿಷ ಕುಡಿದು ಸಾಯ್ತೀನಿ ಅಂತ ಹೇಳಿದ್ದ. ಕೊನೆಗೆ ವಿಧಿ ಇಲ್ಲದೆ ನಾನು ಒಡವೆ ದುಡ್ಡು ಇದ್ದ ನನ್ನ ಬ್ಯಾಗ್ನ ತೆಗೆದುಕೊಂಡು ಅವನ ಜೊತೆ ಹೋಗಲೇಬೇಕಾಯಿತು. ನನ್ನ ಫೋನ್ನ ಕೂಡ ಸ್ವಿಚ್ ಆಫ್ ಮಾಡಿ ಅವನೇ ಇಟ್ಕೊಂಡ. ಸ್ಕೂಟಿ ಪಾರ್ಕ್ ಹತ್ರನೇ ಇತ್ತು. ಅದನ್ನು ಅಲ್ಲೇ ಲಾಕ್ ಮಾಡಿ ಕೀ ಮಾತ್ರ ನಾನೇ ತಗೊಂಡು ಹೋದೆ. 2 ಗಂಟೆ ಪ್ರಯಾಣದ ನಂತರ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ದ ಕಾರನ್ನ 3 ಜನ ಊಟ ಮಾಡಿದ ಬಳಿಕ ಮತ್ತೆ ನಮ್ಮ ಪ್ರಯಾಣ ಶುರುವಾಗಿತ್ತು. ಕೊನೆಗೂ ಡೆಲ್ಲಿಗೆ ಹೋದ ನಾವು ಗಗನ್ನ ಚಿಕ್ಕಮ್ಮನ ಮನೆಯಲ್ಲೇ ಉಳಿದುಕೊಂಡ್ರಿ. ಆಗ ಚಂದನ್, ಅದು ಸರಿ, ಈ ಬ್ಯಾಗ್ನಲ್ಲಿ ಏನಿದೆ ಅಂತ ಕೇಳಿದಾಗ ನಾನು, ಒಡವೆ ಮತ್ತೆ ದುಡ್ಡಿದೆ. ನೀನು ಕೆಲಸಕ್ಕೆ ಸೇರಿಕೊಂಡು ನಾವು ಒಂದು ಕಡೆ ಸೆಟಲ್ ಆಗೋವರೆಗೂ ನಮ್ಮ ಜೀವನ ಮಾಡೋಕೆ ಬೇಕಲ್ವಾ, ಅದಕ್ಕೆ ತಗೊಂಡು ಬಂದೆ ಅಂತ ಹೇಳಿದ್ದೆ. ಆಗ ಚಂದನ್, ನಾನು ಬೇಡ ಅಂತ ಹೇಳಿದ್ರು ತಂದಿದೆಯಲ್ಲ, ನಾನು ಪ್ರೀತಿ ಮಾಡಿದ್ದು ನಿನ್ನನ್ನು, ನಿನ್ನ ಒಡವೆ ಹಣನ ಅಲ್ಲ. ನೀನೇ ಇಟ್ಕೋ, ನಾಳೆನೇ ನಮ್ಮ ಮದುವೆ. ನಾನು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನೀಗ ಊಟ ಮಾಡಿ ಆರಾಮಾಗಿ ಮಲ್ಗೋ ಅಂತ ಹೇಳಿದ್ದ. ನಾನು ಕೂಡ ಸರಿ ಅಂದವಳು. ಊಟದ ನಂತರ ಅವರು ಹೇಳಿದ್ದ ಒಂದು ರೂಮಲ್ಲಿ ಮಲಗೋಕೆ ಹೋದೆ. ಹೊಸ ಜಾಗ, ಹೊಸ ಜನ, ಏನೋ ಒಂಥರ ಭಯ ಆಗ್ತಾ ಇತ್ತು. ಆದರೂ ಚಂದನ್ ನನ್ನ ಜೊತೆಲಿ ಇದ್ದಾನೆ ಅನ್ನೋ ನಂಬಿಕೆಯಲ್ಲಿ ಹೋಗಿ ಆ ರೂಮಲ್ಲಿ ಮಲಗ್ದೆ. ಚಂದನ್, ಗಗನ್ ಮತ್ತೆ ಅವರ ಚಿಕ್ಕಮ್ಮ ಎಲ್ಲರೂ ಹಾಲ್ನಲ್ಲೇ ಮಲಗಿದ್ರು. ನನಗೂ ಪ್ರಯಾಣದ ಆಯಾಸಕ್ಕೆ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು. ಮಧ್ಯರಾತ್ರಿ ಎಚ್ಚರವಾಗಿತ್ತು ನನಗೆ. ಬಾಯಾರಿಕೆ ಬೇರೆ ಆಗ್ತಾ ಇತ್ತು. ಸಮಯ ಎಷ್ಟಾಗಿದೆ ಅಂತಾನೂ ಗೊತ್ತಿಲ್ಲ. ಆದರೆ ಯಾರೋ ಮಾತಾಡ್ತಿರೋ ಹಾಗೆ ಕೇಳಿಸ್ತಾ ಇತ್ತು. ಇಷ್ಟು ಹೊತ್ತಲ್ಲಿ ಯಾರು ಮಾತಾಡ್ತಿರಬಹುದು ಅಂತ ಕಿವಿ ಕೊಟ್ಟು ಕೇಳಿದ ನನಗೆ ಅವರ ಮಾತುಗಳನ್ನು ಕೇಳಿ ಆಘಾತವೇ ಆಗಿತ್ತು. ಯಾಕಂದರೆ ಸ್ವತಃ ಚಂದನ್ ಯಾವುದೋ ಒಬ್ಬ ವ್ಯಕ್ತಿ ಜೊತೆಗೆ, ಹುಡುಗಿ ಇನ್ನೂ ಫ್ರೆಶ್ ಆಗಿ ಇದ್ದಾಳೆ, ನೀವು ಇಷ್ಟು ಕಡಿಮೆ ರೇಟ್ ಹೇಳಿದ್ರೆ ಆಗಲ್ಲ, ನಾನು ಅವಳನ್ನು ಪ್ರೀತಿ ಮಾಡ್ತೀನಿ ಅಂತ ನಂಬಿಸೋಕೆ ಅವಳ ಹಿಂದೆ ಎಷ್ಟು ಅಲಿದು ಕಷ್ಟಪಟ್ಟಿದ್ದೀನಿ ಗೊತ್ತಾ. ನಾನು ಕೂಡ ಅವಳನ್ನು ಟಚ್ ಮಾಡಿಲ್ಲ. ನೀವು ಇಷ್ಟು ಕಡಿಮೆ ರೇಟ್ ಹೇಳೋದಾದರೆ ನಾನು ಬೇರೆಯವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದ. ಆಗ ಪಕ್ಕದಲ್ಲೇ ಇದ್ದ ಗಗನ್, ಇವನೇ ಪರವಾಗಿಲ್ಲ ಕಣೋ, ಅವನು ಇನ್ನೂ ಕಡಿಮೆ ಕೊಡುತ್ತಾನೆ,
ಹೇಗೂ ಅವಳು ಒಡವೆ ದುಡ್ಡು ಎಲ್ಲ ತಂದಿದ್ದಾಳಲ್ಲ, ಅದನ್ನೆಲ್ಲ ನಾವೇ ಇಟ್ಕೋತೀವಲ್ಲ, ಅವರು ಹೇಳಿದಷ್ಟಕ್ಕೆ ಒಪ್ಕೊಳ್ಳೋ ಅಂದಿದ್ದ. ಅವರ ಮಾತು ಕೇಳಿ ನನಗೆ ನಿಂತ ನೆಲವೇ ಕುಸಿಯುತ್ತಿರೋ ಅನುಭವ ಆಗಿತ್ತು. ತುಂಬಾ ಭಯ ಆಗ್ತಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೊಬೈಲ್ ಬೇರೆ ಚಂದನ್ ಇಸ್ಕೊಂಡು ಆಗಲೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದ. ಇದು ಬೇರೆ ಹೊಸ ಜಾಗ, ಹೊಸ ಮನೆ, ಎಲ್ಲಿಗೋಗ್ಲಿ, ಏನು ಮಾಡಲಿ, ಏನೊಂದು ಗೊತ್ತಾಗಲಿಲ್ಲ ನನಗೆ. ಒಂದು ವೇಳೆ ನನಗೆ ಯಾಕೆ ಹೀಗೆ ಮಾಡಿದೆ ಅಂತ ಅವನನ್ನು ಕೇಳಿದ್ರೆ ಅವನು ಖಂಡಿತ ನನ್ನ ಎಲ್ಲೂ ಹೋಗೋಕ್ಕೆ ಬಿಡಲ್ಲ. ನಾನು ಅವನನ್ನು ಕೇಳೋದ್ರಿಂದ ನನಗೆ ಯಾವುದೇ ಪ್ರಯೋಜನವೂ ಆಗಲ್ಲ. ಮತ್ತೆ ಏನು ಮಾಡಲಿ ನಾನು ಈಗ ಅಂತ ಮತ್ತೆ ಮಲಗಿದಂತೆ ನಟಿಸಿ ಕಣ್ಮುಚ್ಚಿದ್ದೆ. ಭಯಕ್ಕೆ ಮುಖದ ಮೇಲೆಲ್ಲ ಬೆವರು ಮೂಡುತ್ತಿತ್ತು. ಎಂಥ ಕೆಲಸ ಮಾಡಿದೆ ನಾನು? ಅಪ್ಪ ಅಷ್ಟೆಲ್ಲ ಹೇಳಿದ್ರು ಇವನನ್ನ ನಂಬಿಕೊಂಡು ಬಂದಲ್ಲ. ಹಾಗಾದರೆ ಇವನು ಇಷ್ಟು ದಿನ ಸಾಯ್ತೀನಿ ಅಂತ ಮಾಡಿದ್ದೆಲ್ಲ ನಾಟಕನ? ಹಾಗಾದರೆ ನಾನು ಒಡವೆ ದುಡ್ಡು ತರಲಿ ಅಂತಾನೆ ತರಬೇಡ ಅಂತ ಒತ್ತಿ ಹೇಳಿದ್ದ ಅನ್ಸುತ್ತೆ. ಥು, ಹಾಳಾದವನು, ಏನು ಮಾಡಲಿ ನಾನೀಗ? ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗಲಿ ಅಂತ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಯೋಚನೆ ಮಾಡಿದ್ದೆ. ಕೊನೆಗೂ ಬೆಳಗಾಗಿತ್ತು. 6 ಗಂಟೆಗೆ ರೂಮ್ ಒಳಗೆ ಬಂದ ಚಂದನ್, ವರ್ಷ ಬೇಗ ರೆಡಿಯಾಗೋ, ಇವತ್ತೇ ನಮ್ಮ ಮದುವೆ ಅಂತ ಹೇಳಿದ್ದ. ನಾನು ಮನದಲ್ಲೇ, ಅಯ್ಯೋ ಪಾಪಿ, ನನ್ನನ್ನು ಯಾರಿಗೋ ಮಾರಕೊರಟಿದೆಯಾ ಅಲ್ವಾ? ಹೆತ್ತವರನ್ನು ತಿರಸ್ಕರಿಸಿ ನಿನ್ನನ್ನು ನಂಬಿಕೊಂಡು ಬಂದಿದ್ದಕ್ಕೆ ಇದೆಲ್ಲ ಆಗಲೇಬೇಕು ನನಗೆ ಅಂದುಕೊಂಡವಳು. ಹಾ ಸರಿ ಚಂದನ್, ಆಯಿತು ಅಂತ ಹೇಳಿದ್ದೆ. ಬ್ಯಾಗಿಂದ ಬೇರೊಂದು ಬಟ್ಟೆ ತಗೊಂಡು ಹಾಕ್ಕೊಂಡು ರೆಡಿಯಾದೆ. ಬ್ಯಾಗ್ನ ಕೂಡ ತಗೊಂಡು ಹೊರಟಾಗ, ಬ್ಯಾಗ್ ಯಾಕೆ ವರ್ಷ, ಇಲ್ಲೇ ಇರಲಿ ಅಂತ ಹೇಳಿದ್ದ. ಆದರೆ ನಾನು ಮಾತ್ರ ಬ್ಯಾಗ್ನ ಯಾರ ಕೈಗೂ ಕೊಡಲಿಲ್ಲ. ಮನೆಯಿಂದ ಆಚೆಗೆ ಬಂದರೆ ಅಲ್ಲೇನು ಅಕ್ಕಪಕ್ಕ ಹೆಚ್ಚಿಗೆ ಮನೆಗಳು ಇರಲಿಲ್ಲ, ಯಾವ ಜನಗಳು ಓಡಾಡ್ತಾನೂ ಇರಲಿಲ್ಲ. ಇಲ್ಲಿಂದ ನಾನು ಓಡಿ ಹೋಗೋಕ್ಕೆ ಹೋದರೆ ಇವರು ನನ್ನನ್ನು ಹಿಡಿದು ಬಿಡ್ತಾರೆ. ಯಾರಾದರೂ ಜನಗಳು ಇರೋ ಕಡೆ ಸಹಾಯ ಕೇಳಬೇಕು ಅಂದ್ಕೊಂಡು ಅವರ ಜೊತೆ ಕಾರಲ್ಲಿ ಹೊರಟೆ. ಒಂದು 10 ನಿಮಿಷ ಕಾರಲ್ಲಿ ಹೋದ್ಮೇಲೆ ಜನಗಳು ಓಡಾಡೋದು ಕಾಣಿಸ್ತು. ಚಂದನ್, ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದೆ. ಆಗ ಅವನು, ಇನ್ನೇನು ಒಂದು 10 ನಿಮಿಷದಲ್ಲಿ ನಾವು ಹೋಗಬೇಕಾಗಿರೋ ಜಾಗ ಸಿಗುತ್ತೆ, ಅಲ್ಲೇ ಹೋದರೆ ಆಗಲ್ವಾ ಅಂತ ಕೇಳಿದಾಗ, ಇಲ್ಲ ಚಂದನ್, ನನಗೆ ತುಂಬ ಅರ್ಜೆಂಟ್ ಆಗ್ತಿದೆ, ಪ್ಲೀಸ್ ಕಾರ್ ನಿಲ್ಲಿಸಿ, ಇಲ್ಲಿ ಎಲ್ಲಾದರೂ ಪಬ್ಲಿಕ್ ಟಾಯ್ಲೆಟ್ ಇದ್ದರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾಗ, ಅವನು ಕೂಡ ನನ್ನ ಮಾತನ್ನು ನಂಬಿಕೊಂಡು ಒಂದು ಪಬ್ಲಿಕ್ ಟಾಯ್ಲೆಟ್ ಇದ್ದ ಕಡೆಗೆ ಹೋಗಿ ಕಾರು ನಿಲ್ಲಿಸಿದ. ಬ್ಯಾಗ್ನ ನೇತು ಹಾಕ್ಕೊಂಡೆ ಕಾರಿನಿಂದ ಇಳಿತಾ ಇದ್ದ ನನ್ನನ್ನು ನೋಡಿ, ಬ್ಯಾಗ್ ಇಲ್ಲೇ ಇರಲಿ, ನೀನು ಆಂಟಿ ಜೊತೆಗೆ ಹೋಗ್ಬಾ ವರ್ಷ ಅಂದಿದ್ದ. ಆಗ ನಾನು, ಇಲ್ಲ ಪರವಾಗಿಲ್ಲ ಚಂದನ್, ಬ್ಯಾಗೇನು ಅಷ್ಟು ಭಾರ ಇಲ್ಲ ಅಂತ ಬ್ಯಾಗನ್ನು ಕೂಡ ನನ್ನ ಜೊತೆಗೆ ತಗೊಂಡು ಹೋಗಿದ್ದೆ. ಆ ಆಂಟಿ ಕೂಡ ನನ್ನ ಜೊತೆಗೆ ಬಂದಿದ್ದರು. ಅವರು ವಾಶ್ರೂಮ್ಗೆ ಹೋಗಲಿಲ್ಲ, ಬದಲಾಗಿ ನಾನು ಒಬ್ಬಳೇ ಹೋದೆ. ಅವರು ನನ್ನನ್ನು ಕಾಯ್ತಾ ಬಾಗ್ಲ ಬಳಿಯೇ ನಿಂತಿದ್ರು. ಈಗ ಏನು ಮಾಡಲಿ, ಇಲ್ಲಿ ಯಾರೂ ಇಲ್ಲ, ಸಹಾಯ ಕೇಳೋಣ ಅಂದರೆ ಅಂದ್ಕೊಂಡು, ಆಂಟಿ ನನಗೆ ಪೀರಿಯಡ್ಸ್ ಆಗಿದೆ, ಪ್ಯಾಡ್ಸ್ ಬೇಕಿತ್ತು ಅಂತ ಕೇಳಿದಾಗ, ಇದೇನಮ್ಮ, ಮದುವೆ ಆಗೋಕ್ಕೆ ಹೋಗ್ತಾ ಇರೋ ಶುಭ ಸಂದರ್ಭದಲ್ಲಿ ಹೀಗೆ ಆಗಬೇಕಾ ಅಂದವರು. ಹೀರೋ ಚಂದನ್ಗೆ ಹೇಳ್ತೀನಿ ಅಂತ ಅವನತ್ರ ಹೋದಾಗ, ಅದಕ್ಕಾಗಿ ಕಾದಿದ್ದ ನಾನು ಅಲ್ಲಿಂದ ಓಡೋಕೆ ಶುರು ಮಾಡಿದ್ದೆ. ನಾನು ಓಡ್ತಾ ಇರೋದನ್ನ ನೋಡಿದ್ದ ಆ 3 ಜನ, ವರ್ಷ ನಿಂತ್ಕೋ, ಯಾಕೆ ಓಡ್ತಿದೀಯಾ ಅಂತ ನನ್ನ ಹಿಂದೆಯೇ ಬಂದಿದ್ದರು. ಆದರೆ ನಾನು ಅಲ್ಲಿ ಹೋಗ್ತಾ ಇದ್ದ ಕಾರುಗಳನ್ನೆಲ್ಲ ಅಡ್ಡ ಹಾಕಿ ಸಹಾಯ ಕೇಳಿದ್ದೆ. ಕಾರನ್ನು ನಿಲ್ಲಿಸಿದ ಒಂದು ಗಂಡ ಹೆಂಡತಿ ಜೋಡಿ, ಏನಾಯ್ತು ಅಂತ ನನ್ನನ್ನು ಹಿಂದಿಯಲ್ಲಿ ಕೇಳಿದಾಗ, ನನಗೆ ಹಿಂದಿ ಬರದೇ ಇದ್ದ ಕಾರಣ ನನಗೆ ಬಂದಷ್ಟು ಇಂಗ್ಲಿಷನ್ನು ಬಳಸಿಕೊಂಡು ಅವರಿಗೆ ನನ್ನ ಕಥೆಯನ್ನು ಹೇಳಿದ್ದೆ. ಅಷ್ಟರಲ್ಲಿ ಆಗಲೇ ಚಂದನ್ ಮತ್ತೆ ಅವರೆಲ್ಲ ನಾನಿದ್ದಲ್ಲಿಗೆ ಓಡಿ ಬಂದೇ ಬಿಟ್ಟಿದ್ದರು. ಅವರು ನನ್ನನ್ನು, ವರ್ಷ ಯಾಕೆ ಓಡ್ತಾ ಇದ್ದೀಯಾ, ಏನಾಯ್ತು ನಿನಗೆ, ಇವತ್ತು ನಮ್ಮ ಮದುವೆ ಅಲ್ವಾ, ಬಾ ಹೋಗೋಣ ಅಂತ ಕರೆದಾಗ, ನನಗೆ ನಿಮ್ಮ ಪ್ಲಾನ್ ಎಲ್ಲ ಗೊತ್ತಾಗಿದೆ, ನೀವು ನನ್ನ ಮಾರೋಕ್ಕೆ ಹೋಗ್ತಾ ಇದ್ದೀರಾ ಅಂತಾನೂ ನನಗೆ ಗೊತ್ತಾಗಿದೆ. ರಾತ್ರಿ ನೀವೆಲ್ಲ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ, ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿದ್ದೆ. ಆಗ ಅವರೆಲ್ಲ, ಹಾಗಾದರೆ ನಿನಗೆ ಗೊತ್ತಾಗಿದೆಯಾ, ಸರಿ ಬಿಡು ಅಂತ ಹೇಳಿದವರು. ನನ್ನ ಕತೆ ಕೇಳ್ತಾ ನಿಂತಿದ್ದವರಿಗೆ, ಇವಳು ನಮ್ಮ ತಂಗಿ, ಇವಳಿಗೆ ತಲೆ ಕೆಟ್ಟಿದೆ, ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡೋಕೆ ಕರ್ಕೊಂಡು ಹೋಗ್ತಾ ಇದ್ವಿ, ಆದರೆ ಇವಳಿಗೆ ಗೊತ್ತಾಗಿ ನಾನು ನಿನ್ನ ಜೊತೆ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ ಅಂತ ಹಿಂದಿಯಲ್ಲಿ ಅವರಿಗೆ ಹೇಳಿದ್ದರು. ಆದರೆ ಅವರ ಮಾತನ್ನು ನಂಬದ ಆ ದಂಪತಿ ನನ್ನ ಜೊತೆ ಇಂಗ್ಲೀಷ್ನಲ್ಲಿ ಅವರು ಹೇಳ್ತಾ ಇರೋದು ನಿಜಾನಾ ಅಂತ ಕೇಳಿದ್ರು. ಆಗ ನಾನು, ಇಲ್ಲ, ಅವರು ಸುಳ್ಳು ಹೇಳುತ್ತಿದ್ದಾರೆ, ಅವರು ನನ್ನ ಮಾರೋಕ್ಕೆ ಹೊರಟಿದ್ದಾರೆ, ಪ್ಲೀಸ್ ಸೇವ್ ಮೀ ಅಂತ ಮನದಲ್ಲಿ ತೋಚಿದಷ್ಟು ಇಂಗ್ಲೀಷ್ನಲ್ಲಿ ಅವರಿಗೆ ಅರ್ಥ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ.
ನನ್ನ ಗಾಬರಿಯನ್ನು ನೋಡಿ ನನ್ನ ಕಷ್ಟನ ಅರ್ಥ ಮಾಡಿಕೊಂಡ ಅವರು ಚಂದನ್ ಮತ್ತೆ ಅವನ ಕಡೆಯವರಿಗೆ ಪೊಲೀಸ್ ಇನ್ಫಾರ್ಮ್ ಮಾಡುವುದಾಗಿ ಹೇಳಿದಾಗ ಅವರನ್ನ ತಳ್ಳಿ ನನ್ನನ್ನು ಹೇಳ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟರು. ಆಗ ಆ ಜೋಡಿ ರೋಡಲ್ಲಿ ಹೋಗ್ತಾ ಇದ್ದ ವೆಹಿಕಲ್ಗಳನ್ನು ತಡೆಗಟ್ಟಿ ಅಲ್ಲಿ ನಡೀತಾ ಇದ್ರ ಬಗ್ಗೆ ಹೇಳಿ ನನಗೆ ಸಹಾಯ ಮಾಡಿದ್ರು. ಕೊನೆಗೆ ಚಂದನ್, ಗಗನ್, ಅವರ ಆಂಟಿ ಅವರೆಲ್ಲರನ್ನೂ ಹಿಡಿದು ಚೆನ್ನಾಗಿ ಹೊಡೆದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅವರನ್ನು ಪೊಲೀಸ್ಗೆ ಕೂಡ ಒಪ್ಪಿಸಿದ್ರು. ಹಾಗೆ ನನ್ನ ಜೊತೆ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದರು. ಅವರ ಸಹಾಯಕ್ಕೆ ಧನ್ಯವಾದ ಹೇಳಿದ ನಾನು ಅವರ ಫೋನನ್ನೇ ಪಡೆದು ಅಪ್ಪನ ನಂಬರ್ಗೆ ಕಾಲ್ ಮಾಡಿದ್ದೆ. ನನ್ನ ಧ್ವನಿಯನ್ನು ಕೇಳಿದ ತಕ್ಷಣ, ಏನಾಯ್ತು ಮಗಳೇ, ಎಲ್ಲಿದೆಯಾ ನೀನು, ಹುಷಾರಾಗಿದೆಯಾ ತಾನೇ, ನಿನ್ಗೇನು ತೊಂದರೆ ಆಗಿಲ್ಲ ತಾನೇ ಅಂತ ಅವರು ನನ್ನ ಬಗ್ಗೆ ವಿಚಾರಿಸಿದಾಗ ನಾನು ಮಾಡಿದ ಕೆಲಸಕ್ಕೆ ನಾಚಿಕೆ ಆಗಿತ್ತು ನನಗೆ. ಕೊನೆಗೆ ಅಳ್ತಾನೆ ನಡೆದಿದ್ದೆಲ್ಲವನ್ನ ಅಪ್ಪನ ಬಳಿ ಹೇಳಿದೆ. ಆಗ ಅಪ್ಪ, ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ಹೊರಟು ಬರ್ತೀನಿ, ಧೈರ್ಯವಾಗಿ ಇರೋ ಅಂತ ಹೇಳಿದ್ರು. ಕೊನೆಗೆ ಸಂಜೆ ಹೊತ್ತಿಗೆ ಅಪ್ಪ, ಅಮ್ಮ, ತಮ್ಮ ಮತ್ತೆ ನಮ್ಮ ದೊಡ್ಡಪ್ಪನ ಮಗ ಬೆಂಗಳೂರಲ್ಲಿ ಪೊಲೀಸ್ ಆಗಿದ್ರು. ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ಬಂದಿದ್ದರು. ಅವರನ್ನು ನೋಡಿ ನನಗೆ ಅಳುನ ತಡೆಯೋಕ್ಕಾಗದೆ ಅವರನ್ನು ಅಪ್ಪಿ ಮನಸ್ಸು ಇಚ್ಛೆ ಹತ್ತು ಬಿಟ್ಟೆ. ಕೊನೆಗೆ ಎಲ್ಲರೂ ನನಗೆ ಸಮಾಧಾನ ಮಾಡಿದ್ರು. ನನ್ನ ದೊಡ್ಡಪ್ಪನ ಮಗ ಹೇಳಿದಂತೆ ಚಂದನ್ ಮತ್ತೆ ಅವರ ಕಡೆಯವರ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟ ನಾನು ಅಲ್ಲಿಂದ ಅಪ್ಪ ಅಮ್ಮನ ಜೊತೆಗೆ ನಮ್ಮೂರಿಗೆ ಬಂದಿದ್ದೆ. ಅಪ್ಪ ನನಗೆ ಏನೂ ಬೈಲಿಲ್ಲ, ಬದಲಿಗೆ ಎಲ್ಲವೂ ನಿನಗೆ ಅರ್ಥ ಆಗಿದೆ, ಮತ್ತೆ ಇನ್ನೆಂದೂ ಈ ರೀತಿಯ ತಪ್ಪನ್ನ ಮಾಡಬೇಡ, ಆಗಿದ್ದೆಲ್ಲ ಆಗೋಯ್ತು, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ, ಎಲ್ಲವೂ ಇಷ್ಟಕ್ಕೆ ಮುಗೀತು. ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ಹಾಗೆ ನಮ್ಮ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದೀಯಾ? ಮಕ್ಕಳನ್ನ ಹೆತ್ತ ನಮಗೆ ಅವರ ಬೇಕು ಬೇಡಗಳನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಕೊಡಿಸಿದ ನಮಗೆ ಅವರಿಗೆ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡೋದು ಗೊತ್ತಿಲ್ವಾ? ಯಾರೋ ಒಬ್ಬ ಪ್ರೇಮಿ ಅನ್ನೋನು ಬಂದ ತಕ್ಷಣ ತಂದೆ ತಾಯಿಗಳು ಬೇಡವಾಗಿ ಬಿಡ್ತಾರೆ ಅಲ್ವಾ? ಪ್ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಪ್ರೀತಿ ಮಾಡೋ ವ್ಯಕ್ತಿ ಎಂಥವನು ಅನ್ನೋದು ಮುಖ್ಯ ಆಗುತ್ತೆ. ಗೊತ್ತು ಗುರಿ ಇಲ್ಲದೆ ಇರೋ ಯಾರನ್ನೋ ಪ್ರೀತಿಸಿ ಅವನನ್ನು ನಂಬಿಕೊಂಡು ಅವನ ಹಿಂದೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ನಿಜವಾಗೂ ಪ್ರೀತಿಸ್ತಾ ಇದ್ರೆ ಮನೆಯವರನ್ನ ಒಪ್ಪಿಸಿ, ಅವರು ಒಪ್ಪಲಿಲ್ಲ ಅಂದರೆ ಅವರು ಒಪ್ಪೋವರೆಗೂ ಕಾದು ಮದುವೆ ಆಗಬೇಕು. ಅದು ಬಿಟ್ಟು ಹೀಗೆಲ್ಲ ಮನೆ ಬಿಟ್ಟು ಓಡಿ ಹೋಗಬಾರದು. ಈ ರೀತಿ ಮಾಡೋದ್ರಿಂದ ಹೆತ್ತವರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದು ಗೊತ್ತಾ? ಪ್ರೀತಿ ಮಾಡಿದ ತಕ್ಷಣ ಪ್ರಪಂಚವೇ ಕುರುಡಾಗಿ ಬಿಡುತ್ತೆ, ಪ್ರೇಮಿ ಮಾತ್ರ ಕಣ್ಣಿಗೆ ಕಾಣಿಸುವುದು ಅಲ್ವಾ? ಅದಕ್ಕೆ ಪ್ರೇಮಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ಹೆತ್ತವರನ್ನು ಕಡೆಗಣಿಸಿ ಬಿಡ್ತೀರಾ ಎಂದು ಕಣ್ಣು ತುಂಬಿಕೊಂಡಿದ್ರು ನನ್ನ ತಂದೆ. ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ನಾನು, ತಪ್ಪಾಯ್ತಪ್ಪ, ನನ್ನಿಂದ ದೊಡ್ಡ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ನನ್ನ ತಪ್ಪನ್ನ ಕ್ಷಮಿಸಿ ನನಗೆ ಒಂದೇ ಒಂದು ಅವಕಾಶ ಕೊಡಿ, ನೀವು ಹೇಳಿದಂತೆ ಕೇಳ್ತೀನಿ ಅಪ್ಪ ಅಂತ ಬೇಡಿಕೊಂಡಿದ್ದೆ. ಆಗ ಅಪ್ಪ, ಹೇಳೋಕೆ ಇನ್ನೇನಿದೆ, ನಿನಗೆ ಎಲ್ಲವೂ ಅರ್ಥ ಆಗಿದೆ ಅಲ್ವಾ? ಇನ್ನಾದರೂ ನಿನ್ನ ಗುರಿಯ ಕಡೆ ಗಮನ ಕೊಡು, ಓದಿ ಡಾಕ್ಟರ್ ಆಗಬೇಕು ಅಂತ ಕಂಡಿದ್ದ ಕನಸನ್ನ ನನಸು ಮಾಡಿ ನಿನ್ನ ಗುರಿ ತಲುಪು ಅಂತ ಹೇಳಿದ್ರು. ಹಾದಿಹರಿಯದ ವಯಸ್ಸಲ್ಲಿ ಹುಚ್ಚು ಮನಸ್ಸನ್ನ ಹರಿಬಿಡದೆ ನಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಹಾಗೆ ಗುರಿಯ ಕಡೆ ಗಮನ ಕೊಟ್ಟಿದ್ರೆ ನನ್ನ ಜೀವನದಲ್ಲಿ ಇಂತಹದೊಂದು ಘಟನೆ ನಡೀತಾ ಇರಲಿಲ್ಲ. ನಾನು ಕೂಡ ಅಂದಿನಿಂದ ಓದೋಕೆ ಶುರು ಮಾಡಿದೆ. ಚೆನ್ನಾಗಿ ಓದಿ MBBS ಮಾಡಿ ಇಂದು ಡಾಕ್ಟರ್ ಕೂಡ ಆಗಿದ್ದೀನಿ. ಅಪ್ಪನೇ ನೋಡಿದ ಹುಡುಗನನ್ನ ಮದುವೆಯಾಗಿ ಸುಂದರವಾದ ಜೀವನ ನಡೆಸುತ್ತಾ ಇದ್ದೀನಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.